ಮನೆಯಲ್ಲೇ ನೀವು ಹೋಮ್ ರೆಮಿಡಿಯನ್ನು ಮಾಡಿಕೊಂಡು ಆಮೇಲೆ ಸಡನ್ನಾಗಿ ರೆಡಿಯಾಗಿ ಹೋಗ್ಬೋದು. ಯಾವುದೇ ಥರ ಒಂದು ಸೈಡ್ ಎಫೆಕ್ಟ್ ಕೂಡ ಆಗೋಲ್ಲ ನಿಮಗೆ. ಈ ಥರ ಹೋಮ್ ರೆಮಿಡಿ ಮಾಡೋದ್ರಿಂದ ನಿಮ್ಮ ಫೇಸ್ ಕೂಡ ಚೆನ್ನಾಗಿ ಒಂದು ಸ್ಕಿನ್ ಕೂಡ ಒಂದು ಚೆನ್ನಾಗಿ ಇರುತ್ತೆ, ಗ್ಲೋ ಚೆನ್ನಾಗಿ ಬರುತ್ತೆ, ಶೈನಿಂಗ್ ಚೆನ್ನಾಗಿ ಬರುತ್ತೆ, ತುಂಬ ಯಾವಾಗಲೂ ನ್ಯಾಚುರಲ್ ಆಗಿ ಒಂದು ಗ್ಲೋ ಕೊಡುತ್ತೆ ಅಂತ ಹೇಳ್ತಾ ನಾನು ನಿಮಗೆ ಇವತ್ತು ಈ ರೆಮಿಡಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ರೆಮಿಡಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಒಂದು ಹಾಫ್ ಗ್ಲಾಸ್ ನೀರನ್ನು ಹಾಕೋಬೇಕು. ಅದಕ್ಕೆ ನೀವು 1 ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕದಡ್ಕೊಳ್ಬೇಕು. ಅದು ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ಅನ್ನುವಾಗ ಫ್ಲ್ಯಾಕ್ಸ್ ಸೀಡನ್ನು ನಿಮಗೆ ಹುಡಿ ಮಾಡಿಟ್ಕೊಂಡಿದ್ದರೆ ಚೆನ್ನಾಗಿರುತ್ತೆ. ಅದನ್ನು ಹಾಕಿ ಚೆನ್ನಾಗಿ ಕದಡಬೇಕು. ಕದಡಿ ಸರಿಯಾಗಿ ಸ್ವಲ್ಪ ಗಟ್ಟಿ ಆಗ್ತಾ ಇದೆ, ಚೆನ್ನಾಗಿ ಶೈನಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಆ ಥರ ಶೈನಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅನ್ನುವಾಗ ನೀವು ಕೆಳಗಿಳಿಸಿ ಇಟ್ಕೋಬೇಕು. ಈ ಥರ ನೀವು ರೆಮಿಡಿಯನ್ನು ನೀವು ಮಾಡಿಕೊಂಡು ಮನೆಯಲ್ಲಿ ಇದಕ್ಕೆ ನೀವು ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕಬೇಕಾಗುತ್ತೆ. ಇದಕ್ಕೆ ನೀವು ಏನಂದರೆ ಆಲ್ಮಂಡ್ ಆಯಿಲ್ ಇದೆಯಲ್ವ, ಆಲ್ಮಂಡ್ ಆಯಿಲನ್ನು ನೀವು ಇದು ಆರಿದ ಮೇಲೆ ಇದಕ್ಕೆ ನೀವು ಆಲ್ಮಂಡ್ ಆಯಿಲ್ 1 ಸ್ಪೂನ್ ಹಾಕ್ಕೋಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಬೇಕು. ಫೇಸ್ ವಾಶ್ ಮಾಡ್ಕೊಂಬಿಟ್ಟು ಅದನ್ನು ನೀವು ಫೇಸ್ ವಾಶ್ ಆದ ಮೇಲೆ ಫೇಸಿಗೆ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಂಬಿಟ್ಟು ಸರಿಯಾಗಿ ಡ್ರೈ ಆಗಬೇಕು. ಡ್ರೈ ಆಗಿ ಚೆನ್ನಾಗಿ ಡ್ರೈ ಆದ ನಂತರ ನೀವು ಅದನ್ನು ವಾಶ್ ಮಾಡ್ಕೋಬೇಕು. ಆವಾಗ ನೋಡಿ ನಿಮ್ಮ ಮುಖದ್ದು ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ, ಎಷ್ಟು ಚೆನ್ನಾಗಿ ಶೈನ್ ಆಗುತ್ತೆ ಮುಖ ಅಂತ. ಇದನ್ನು ನೀವು ನೀವು ತುಂಬ ಮಾಡ್ಕೊಂಡಿದ್ದು ಜಾಸ್ತಿ ಆದರೂ ಒಂದು ಇದರಲ್ಲಿ ಬೌಲಲ್ಲಿ ಹಾಕಿ ಇಟ್ಕೊಬೋದು. ಡೈಲಿ ಕೂಡ ಹಚ್ಕೋಬೋದು. ಇದು ಯಾವುದೇ ಥರದೊಂದು ಸೈಡ್ ಎಫೆಕ್ಟ್ ಇರೋದಿಲ್ಲ. ಮತ್ತು ನೀವು ಈ ಥರ ಮಾಡಿ ರೆಡಿಯಾಗಿ ನೀವು ಸಡನ್ನಾಗಿ ನೀವು ರೆಡಿಯಾಗಿ ಹೋಗ್ಬೋದು. ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಇದು. ಯಾಕಂದರೆ ಹೋಮ್ ರೆಮಿಡಿ ಆದ್ದರಿಂದ ಒಂದು ನಿಮ್ಮ ಮುಖಕ್ಕೆ ಯಾವುದೇ ಥರದ್ದು ಸ್ಕಿನ್ನಿಗೆ ಯಾವುದೇ ಥರದ್ದು ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಹಾಗಾಗಿ ನೀವು ಇದನ್ನು ಒಮ್ಮೆ ಹಚ್ಕೊಂಡು ಒಂದು 20 ಮಿನಿಟ್ಸ್ ಆಚೆ ಈಚೆ ಅದು ಇದು ಕೆಲಸ ಮಾಡುವಾಗ ರೆಡಿ ಆಗಿಬಿಡುತ್ತಲ್ವ. 20 ಮಿನಿಟ್ಸ್ 25-30 ಮಿನಿಟ್ಸ್ ಆಗಿಬಿಡುತ್ತೆ. ಆಮೇಲೆ ನೀವು ವಾಶ್ ಮಾಡ್ಬೋದು, ಸ್ನಾನ ಮಾಡಿಬಿಟ್ಟು ಹೊರಡ್ಬೋದು, ಚೆನ್ನಾಗಿ ರೆಡಿಯಾಗಿ ಹೋಗ್ಬೋದು. ಮುಖ ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ. ಇದನ್ನು ಡೈಲಿ ಕೂಡ ನೀವು ಹಚ್ಕೋಬೋದು. ಟೈಮ್ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ. ಇದು ಹೆಚ್ಚಾದರೂ ಇಟ್ಕೋಬೋದು. ಇದು ತುಂಬ ಒಂದು ಒಳ್ಳೆಯ ಒಂದು ಎಫೆಕ್ಟ್ ಕೊಡುತ್ತೆ. ನೀವು ಇದನ್ನು ಹಚ್ಕೊಂಡು ನೋಡಿ ನೀವು ಹೇಗಾಗಿದೆ ಅಂತ ನನಗೆ ಒಮ್ಮೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಥರ ಒಂದು ಎಫೆಕ್ಟ್ ಕೊಟ್ಟಿದೆ ನಿಮಗೆ ಅಂತ. ತುಂಬ ಚೆನ್ನಾಗಿ ನಿಮಗೆ ಎಫೆಕ್ಟ್ ಕೊಡುತ್ತೆ. ಫ್ಲ್ಯಾಕ್ಸ್ ಸೀಡು ಎಲ್ಲರ ಮನೆಯಲ್ಲಿ ಇರುವಂಥದ್ದು. ಇದು ನಿಮಗೆ ಅಮೆಝಾನಲ್ಲಿ ಕೂಡ ಸಿಗುತ್ತೆ. ನೀವು ಅದನ್ನು ತರಿಸ್ಕೊಂಬಿಟ್ಟು ಹಿಟ್ಟು ಮಾಡಿ ಇಟ್ಕೋಬೋದು. ಇಲ್ಲಾಂದರೆ ನೀವು ಇಡೀ ಫ್ಲ್ಯಾಕ್ಸ್ ಸೀಡ್ ಆದರೆ ನೀವು ಆ ಫ್ಲ್ಯಾಕ್ಸ್ ಸೀಡನ್ನು ನೀರಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸಿ ಆದ ನಂತರ ನೀವು ಕುದಿತಾ ಇರುವಾಗಲೇ ಅಕ್ಕಿ ಹಿಟ್ಟನ್ನು ಕರಡಿ ಅದಕ್ಕೆ ಹಾಕ್ಕೋಬೇಕಾಗತ್ತೆ. ಹಾಗೆ ಸಹ ಮಾಡ್ಕೋಬೋದು. ನಾನು ಹುಡಿ ಇದ್ದಿತ್ತಲ್ವ, ನಾನು ಹಾಗೆ ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಅದಕ್ಕೆ ಫ್ಲ್ಯಾಕ್ಸ್ ಸೀಡನ್ನು ಹಾಕಿದೆ. ಚೆನ್ನಾಗಿ ಶೈನ್ ಕಾಣಿಸುತ್ತೆ, ನಿಮಗೇನೆ ಗೊತ್ತಾಗುತ್ತೆ. ಫೇಸ್ ವಾಶ್ ಮಾಡಿದ್ದೇನೆ ನೋಡಿ. ಫೇಸ್ ವಾಶ್ ಮಾಡಿ ಮುಖಕ್ಕೆ ಹಚ್ತೇನೆ ನಾನು. ಮುಖಕ್ಕೆ ಹಚ್ಚಿ ಸ್ವಲ್ಪ ಸರಿಯಾಗಿ ಡ್ರೈ ಆದ ನಂತರ ಮುಖವನ್ನು ನೀವು ವಾಶ್ ಮಾಡಬೇಕಾಗತ್ತೆ. ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ. ಖುಷಿ ಆಯಿತು, ನನಗಂತೂ ತುಂಬ ಇಷ್ಟ ಆಯಿತು ಇದು.